ಉಪಮುಖ್ಯಮಂತ್ರಿಗಳಾಗಿ ಈ ರೀತಿಯಾದಂಥ ಒಂದು ಹೇಳಿಕೆ, ನೀವು ಇದನ್ನ ಹೇಗೆ ನೋಡ್ತೀರಿ? ನೋಡಿ, ಒಬ್ಬ ಮುಖ್ಯಮಂತ್ರಿ ಆಗ್ಬಿಟ್ಟು ಈ ಥರ ಮಾತಾಡಿದ್ರೆ ನಾವೆಲ್ಲ ಏನು ತಿಳ್ಕೊಬೇಕು? ದೇವರು ಬಂದರೂ ಏನು ಮಾಡೋಕ್ಕಾಗಲ್ಲ 2-3 ವರ್ಷ ಅಂತ ಹೇಳಿದ್ರೆ ಇದೇ ಅಡ್ಮಿಷನ್ ಆಫ್ ಫೇಲಿಯರ್, ಇದೇ ಅಡ್ಮಿಷನ್ ಆಫ್ ಎ ಫೇಲ್ಡ್ ಗೌರ್ಮೆಂಟ್. ಡಿ.ಕೆ. ಶಿವಕುಮಾರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಬೆಂಗಳೂರು ಮಿನಿಸ್ಟರ್ ಆದಾಗ ನಮ್ಗೆ ಭಾಳ ಖುಷಿ ಇತ್ತು. ನಾವೆಲ್ಲ ಹೋಗ್ಬಿಟ್ಟು ನಮಗೆಲ್ಲ ಖುಷಿ ಆಯ್ತು. ಯಾಕಂದರೆ ಒಬ್ಬ ವೆರಿ ಸ್ಟ್ರಾಂಗ್ ವ್ಯಕ್ತಿ, ಸ್ಟ್ರಾಂಗ್ ಮಿನಿಸ್ಟರ್. ಅವರು ಅಫಿಷಿಯಲ್ಸ್ಗೆಲ್ಲ ಮಾತಾಡ್ಬಿಟ್ಟು ಕೆಲಸ ಮಾಡೋ ತಾಕತ್ತಿದೆ. ಆ ತಾಕತ್ತಿದೆ, ಕೆಲಸ ಮಾತ್ರ ನಾವೆಲ್ಲ ಸಿಕ್ಕಿದ್ವಿ. ನಾವು ಸಿಕ್ಕಿದಾಗ ಅವ್ರು ಹೇಳಿದ್ವಿ 2 ವರ್ಷದ ಹಿಂದೆ, ಡೈಲಿ 2 ವರ್ಷದ ಹಿಂದೆ, ನೋಡಿ ಮೊದಲು ನೀವು ಬೆಂಗಳೂರಿಗೆ ಕ್ಲೀನ್ ಮಾಡಿ, ಬೆಂಗಳೂರಲ್ಲಿ ದಬ್ರಿಸು ಮಕ್ಕು ಎಲ್ಲ ಇದೆ, ಫುಟ್ಬಾತ್ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೇದಾಗತ್ತೆ. ಫುಟ್ಬಾತ್ ಸರಿ ಮಾಡಿ, 10-15% ಜನರು ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗೋ ಸಿಟಿ ಬೇಕು. ಸಿಟಿ ಅಂದರೆ ನಡ್ಕೊಂಡು ಹೋಗೋದು ಸ್ಥಳ, ನಡ್ಕೊಂಡು ಹೋಗ್ತಾರೆ. ಆಮೇಲೆ ಏನೇನು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೋ ಜಲ್ದಿ ಮಾಡಿ. ಎಜಿಪುರ ಅಲ್ಲಿ ಒಂದು ಫ್ಲೈಓವರ್ ಆಗ್ತಾ ಇದೆ, 10-15 ವರ್ಷ ಆಯಿತು, ಕೆಲಸ ಆಗಿಲ್ಲ. ಅದು ಬೇಗ ಮಾಡಿ. ನೀವು ಬೇಕಾದರೆ ಎಲ್ಲರಿಗೂ ಮೀಟಿಂಗ್ ಕೊಟ್ಬಿಟ್ಟು ಮಾಡ್ಬೋದು. ಆಮೇಲೆ ನಮ್ಮ ಮೆಟ್ರೋ ಬೇಗ ಮಾಡಿಸಿ. ಮೆಟ್ರೋಲ್ಲಿ ನೋಡಿ ದಿನಾಲು ಹೋಗಿ ನೋಡಿದ್ರೆ ಕೆಲಸನೇ ಮಾಡ್ತಾ ಇಲ್ಲ, ಜನರೇ ಇಲ್ಲ ಅಲ್ಲಿ. ಯಾಕೆ ಇದು ಭಾಳ ಡಿಲೇ ಆಗ್ತಾ ಇದೆ? ದುಡ್ಡಿನ ಕಮ್ಮಿ ಅಲ್ಲ, ಡಿಲೇ ಆಗ್ತದೆ. ನೀವು ಬೇಕಾದ್ರೆ ಮೀಟಿಂಗ್ ತೊಗೊಂಡು ಮಾಡಿ, ಏನೇನು ತಾಪತ್ರೆ ಇದೆ. ಯಾಕಂದರೆ ಹೊಸೂರಲ್ಲಿ ಅದೆಲ್ಲ ಅದು ಎಲಿವೇಟರ್ ರೋಡ್ ಇದೆಲ್ಲ, ಬೆಲ್ಲೇರಿ ರೋಡಲ್ಲಿ, ಅಲ್ಲಿ ರಿಂಗ್ ರೋಡ್ ಹತ್ರ, ಅಲ್ಲಿ 45 ಎಕರೆ ಹೆಬ್ಬಾಲ್ ಲೇಕ್ ಪಕ್ಕದಲ್ಲಿ ಅದು BML ಕೇಳ್ತಾ, ಅವ್ರು ಕೊಡಿ. ಯಾಕೆ ಕೊಡಲ್ಲ ನೀವು? ಯಾಕೆ ಪ್ರೈವೇಟ್ ಕಂಪ್ನಿ ಕೊಡ್ತೀರಾ? ಕೊಡಿ, ಇಮಿಡಿಯೇಟಾಗಿ ಕೊಡಿ, ಅವ್ರು ಬರಲಿ ಇಂಟರೇಂಜು. ಆಮೇಲೆ ನಮ್ಗೆ ಬಸ್ಗಳು ಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. BBMPಲಿ 6,000 ಬಸ್ಗಳಿತ್ತು, 10 ವರ್ಷದಿಂದ 6,000 ಬಸ್ಸು. ಅದರಲ್ಲಿ ಒಂದು 500,000 ಬಸ್ಸು ಕೆಲಸ ಮಾಡಲ್ಲ, ಒಂದು 20-30% ಜನರು ಕೆಲಸಕ್ಕೆ ಬರಲ್ಲ. ಸರಿ ಮಾಡಿರಿ, ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಪ್ರೈವೇಟ್ ಸೆಕ್ಟರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ ಯಾರು ತೊಗೊಂಡ್ಬರ್ತಾರೆ ಅವ್ರಿಗೆ ಅದು ಲೈಸೆನ್ಸ್ ಕೊಡಿ, ಅವ್ರಿಗೆ ಟ್ರಾನ್ಸ್ಫಾರ್ಮ್ ಮಾಡಿ. ನೀವು ಕೆಲಸ ಮಾಡಬೇಕು. ಇವಾಗ ಏನಾಗಿದೆ, 2 ವರ್ಷ ಭ್ರಷ್ಟಾಚಾರ ಜಾಸ್ತಿ ಆಗಿಬಿಟ್ಟಿದೆ. BBMPಲಿ BDಯಲ್ಲಿ ನಿಮ್ಗೆ ಏನಾದರೂ ಅಪ್ರೂವಲ್ ಪ್ರಾಜೆಕ್ಟ್ ಬೇಕಾದ್ರೆ ದುಡ್ಡು ಕೇಳ್ತಾರೆ. ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಪಾಟೋಲ್ ಜಾಸ್ತಿ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವಾಗಲೂ 2 ತಿಂಗಳು ಒಂದ್ಸಲಿ ಎಲ್ಲರೂ ಕರೆದು ಬೈತಾರೆ, ಪಾಟೋಲ್ ಮಾಡಬೇಡಿ, ಟಾರ್ಗೆಟ್ ಕೊಡ್ತಾರಂತ. ಟಾರ್ಗೆಟ್ ಕೊಟ್ಬಿಟ್ಟು ಏನಾಗ್ತಾ ಇಲ್ಲ, ಅವರೆಲ್ಲ ರಿಪೋರ್ಟ್ ಕೊಡ್ತಾರೆ ಮಾಡಿದೆ ಅಂತ, ಆಗ್ತಾ ಇಲ್ಲ. ನೀವು ಔಟರ್ ರಿಂಗ್ ರೋಡ್ ಹೋಗ್ಬಿಟ್ಟು ನೋಡಿ ಹೆಂಗಿದೆ. ಔಟರ್ ರಿಂಗ್ ರೋಡ್ ಏನೋ 10 ಲಕ್ಷ ಜನ ಒಂದು IT ಕೆಲಸ ಮಾಡ್ತಾರೆ. ಇದು ಭಾರತ ದೇಶದಲ್ಲೇ ಆ ಥರ ರಸ್ತೆ ಇಲ್ಲ. 10 ಲಕ್ಷ ಜನ ಆ ಥರ ಕೆಲಸ. ಆ ಕಂಪ್ನಿಗಳು ಯಾವಿದೆ ವಿಶ್ವದಲ್ಲೇ, ಆ ಥರ ಕಂಪ್ನಿ ಯಾವ ಸ್ಟೇಟು ಯಾವ ದೇಶ ಹೋದ್ರೂ ಜನರಿಗೆ ಭಾಳ ಖುಷಿ ಆಗುತ್ತೆ. ಆ ಥರ ಸ್ಥಳನೇ ಇಲ್ಲ. ಆ ರೋಡ್ ಹೋಗಿ ನೋಡಿ ಹೆಂಗಿದೆ ಅಂತ. ಮೈಕ್ರೋಸಾಫ್ಟ್ ಕ್ಯಾಂಪಸ್ ಮುಂದೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅವ್ರು ಹೆಂಗು ಆಚೆ ಬರೋದು. ಒಂದು 100 ಟೆಕ್ ಪಾರ್ಕ್ಗಳಿವೆ. ಒಳಗೆ ಹೋದರೆ ಇದು ಸ್ವರ್ಗ, ಆಚೆ ಹೋದರೆ ನರಕ. ಆ ರೋಡ್ ನರಕ, ಅಲ್ಲಿ ಹೋಗಿ ಆಚೆ ಬರೋಕ್ಕಾಗಲ್ಲ. ಈ ಸರಿ ಮಾಡೋಕ್ಕೇನು ಆಗಲ್ವಾ ನಿಮಗೆ? ನೀವು ಡೆಪ್ಟಿ ಚೀಫ್ ಮಿನಿಸ್ಟರು, ಭಾಳ ಪವರ್ಫುಲ್ ಮಿನಿಸ್ಟರ್, ನಿಮ್ಗೆ ಗೊತ್ತು ಏನು ಮಾಡಬೇಕಂತ. ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಂತ ಗೊತ್ತು ನಿಮಗೆ, ಮಾಡಿ.